ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್, ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ರೇಷನ್ ಕಾರ್ಡ್ ಒಂದು ಕಂಡೀಷನ್ಸ್ಗಳು ಯಾವ ರೀತಿ ಇರ್ತದೆ, ಅದೇ ರೀತಿ ಎಂಥವ್ರಿಗೆ ರೇಷನ್ ಕಾರ್ಡ್ ಕೊಡ್ತಾರೆ, ಇನ್ನು ಎಂಥವ್ರಿಗೆ ರೇಷನ್ ಕಾರ್ಡ್ ಕೊಡೋದಿಲ್ಲ, ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಈ ಕಂಡೀಷನ್ಸ್ಗಳನ್ನ ನೀವು ತಿಳ್ಕೊಂಡಿರಲೇಬೇಕು. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ. ಅರ್ಥ ಆಯ್ತು? ಯಾರೂ ಸಹ ಸ್ಕಿಪ್ ಮಾಡಬೇಡಿ, ಮಿಸ್ ಮಾಡಬೇಡಿ. ದಯವಿಟ್ಟು ಪೂರ್ತಿಯಾಗಿ ನೋಡಿ, ನಿಮಗೂ ಸಹ ತುಂಬ ಅನುಕೂಲ ಆಗುತ್ತೆ. ಎ ಪಿ ಎಲ್ ಏನಾದರೂ ನಿಮಗೆ ರೇಷನ್ ಕಾರ್ಡ್ ಬೇಕು ಅಂದರೆ ದಯವಿಟ್ಟು ಅಂಥವ್ರು ಸಹ ನೋಡಿ. ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕು ಅಂದರೂ ಅಂಥವ್ರು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅರ್ಥ ಆಯ್ತಾ? ಸೊ ಇದರ ಮೊದಲನೇದಾಗಿ ಬಿ ಪಿ ಎಲ್ ಪ್ರಕಾರ ಅಂದರೆ ಬಿ ಪಿ ಎಲ್ಗೆ ಏನೆಲ್ಲ ಒಂದು ಕಂಡೀಷನ್ಸ್ಗಳಿರ್ತವೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಪಾಯಿಂಟ್ ಯಾವುದು ಅಂದರೆ 3 ಹೆಕ್ಟೇರ್ಗಿಂತ ಹೆಚ್ಚಾಗಿ ಒಣಭೂಮಿ ಇರಬಾರ್ದು. ಈಗ ನೀವೇನಾದ್ರೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡ್ಕೊಳ್ಬೇಕು ಸರ್ಕಾರದಿಂದ ಅಂದ್ರೆ ನಿಮಗೆ ಇರುವಂತಹ ಒಂದು ಚಾನ್ಸ್ ಏನಪ್ಪಾ ಅಂದ್ರೆ 3 ಹೆಕ್ಟೇರ್ಗಿಂತ ಜಾಸ್ತಿ, ಅರ್ಥ ಆಯ್ತಾ, ಒಣ ಭೂಮಿ ಇರಬಾರ್ದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಲೇಬೇಕು. ಎಷ್ಟೋ ಜನರ ಹತ್ರ ಸುಮಾರು 6 ಎಕರೆ ಅಥವಾ 7 ಎಕರೆ, ಒಂದು 5 ಹೆಕ್ಟೇರ್ ಅಷ್ಟು ಭೂಮಿ ಇದ್ರೂ ಸಹ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸುಮಾರು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ, ರಿಜೆಕ್ಟ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಸೊ ಇದ್ರ ಅದೇ ರೀತಿ ಎರಡನೇ ಪಾಯಿಂಟ್ ಯಾವುದು ಅಂದರೆ ಜಿ ಎಸ್ ಟಿ ಪಾವತಿದಾರರಾಗಿರಬಾರ್ದು. ಜಿ ಎಸ್ ಟಿ ಏನಾದರೂ ನೀವು ಪೇ ಮಾಡ್ತಿದ್ರೆ ಅಲ್ಲಿ ಗಂಟ ನೀವು ಒಂದು ಎ ಪಿ ಎಲ್ ರೇಷನ್ ಕಾರ್ಡನ್ನೇ ಮಾಡಿಸ್ಕೊಳ್ಬೇಕಾಗುತ್ತೆ. ನೀವೇನಾದ್ರು ಜಿ ಎಸ್ ಟಿ ಪೇ ಮಾಡಿ ಒಂದು ಸ್ವಲ್ಪ ದಿನಗಳ ಆದ ನಂತರ ನಿಮ್ಗೇನಾದರೂ ಐ ಟಿ ರಿಟರ್ನ್ಸ್ ಆಗಿರ್ಬೋದು, ಜಿ ಎಸ್ ಟಿ ಆಗಿರ್ಬೋದು ಪೇ ಮಾಡ್ತಿಲ್ಲ, ಎಲ್ಲನೂ ಸಹ ಸ್ಟಾಪ್ ಆಗಿದೆ ಅಂದರೆ ಆ ನಂತರ ನೀವು ಎ ಪಿ ಎಲ್ ಕಾರ್ಡನ್ನು ಸಹ ಮಾಡಿಸ್ಕೊಳ್ಬೋದು. ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಐ ಟಿ ರಿಟರ್ನ್ಸ್ ಏನಾದರೂ ಮಾಡ್ತಿದ್ರೆ ನೀವು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಐ ಟಿ ರಿಟರ್ನ್ಸ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ತುಂಬ ಸಮಸ್ಯೆಗಳು ಉಂಟಾಗುತ್ತೆ. ಅಂದರೆ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ. ಅರ್ಥ ಆಯ್ತಾ? ನೀವೇನಾದರೂ ಐ ಟಿ ರಿಟರ್ನ್ಸ್ ಮಾಡ್ತಿದ್ರೆ ಎ ಪಿ ಎಲ್ ಕಾರ್ಡ್ಗೆ ಜಂಪ್ ಆದರೂ ತುಂಬ ಉತ್ತಮ ಅಂತ ಹೇಳ್ಬೋದು. ನಿಮಗೂ ಅದರಿಂದ ಸಿಕ್ಕಾಪಟ್ಟೆ ಲಾಭಗಳು ಇರ್ತಾವೆ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಏನಾದ್ರು ಬಿಸ್ನೆಸ್ ಪರ್ಪಸ್ ಏನಾದರೂ ನೀವು ಐ ಟಿ ರಿಟರ್ನ್ಸ್ ಮಾಡ್ತಿರಲ್ವ, ಬಿಸ್ನೆಸ್ಸು ನಿಮ್ಗೇನಾದರೂ ಲೋನ್ ಬೇಕು, ಅದು ಇದು ಬೇಕು ಅಂದರೆ ಐ ಟಿ ರಿಟರ್ನ್ಸ್ ಮಾಡಿರ್ತೀರಲ್ಲ, ಅದರಿಂದ ನೀವು ಲೋನನ್ನು ಪಡ್ಕೊಳ್ಬೋದು. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಐ ಟಿ ರಿಟರ್ನ್ಸ್ ಮಾಡಿರುವಂತಹ ಒಂದು ವ್ಯಕ್ತಿಗಳಿಗೆ ಯಾರೆಲ್ಲ ಇದ್ದೀರಾ, ದಯವಿಟ್ಟು ನೀವು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋಗಬೇಡಿ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ತುಂಬ ಒಂದು 1000 ಸ್ಕ್ವೇರ್ ಫೀಟ್ ಅಷ್ಟು ಮನೆ ಇರಬಾರ್ದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದೇನು ಆಟಕ್ಕುಂಟು ಲೆಕ್ಕಕ್ಕಿಲ್ಲದೆ ಇರುವಂತಹ ಒಂದು ಕಂಡೀಷನ್ಸ್ ಅಂತಲೇ ಹೇಳ್ಬೋದು. ಬಟ್ ಆದರೆ ಒಂದು 1000 ಸ್ಕ್ವೇರ್ ಫೀಟ್ಗಿಂತ ಹೆಚ್ಚಾಗಿ ಮನೆ ಇದ್ದರೆ, ಅರ್ಥ ಆಯ್ತಾ, ಇವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಕೊಡುವುದಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಬಟ್ ಆದರೆ ಏನು ನೋ ಪ್ರಾಬ್ಲಮ್ ಅಂತ ನಾನು ಹೇಳೋದಕ್ಕೆ ಇಚ್ಛಿಸ್ತೀನಿ. ಅರ್ಥ ಆಯ್ತಾ? ಆ ಥರ ಏನು ಸಮಸ್ಯೆಗಳು ಆಗೋದಿಲ್ಲ. ಅರ್ಥ ಆಯ್ತಾ? ಬಟ್ ಆದರೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ಯಾವುದು ಅಂದರೆ ಸರ್ಕಾರಿ ಕೆಲಸದಲ್ಲಿ ಇರುವವರು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳ್ಬೇಡಿ. ಅರ್ಥ ಆಯ್ತಾ? ನಿಮಗೇನಾದ್ರು ಗೌರ್ಮೆಂಟ್ ಕೆಲಸ ಇದ್ದರೆ, ನೀವೇನಾದ್ರು ಗೌರ್ಮೆಂಟ್ ಕೆಲಸದಲ್ಲಿ ಜಾಯಿನ್ ಆಗಿದ್ದರೆ, ಹೊಸ್ದಾಗಿ ಏನಾದ್ರು ಸೇರ್ಪಡೆ ಹಾಕ್ಕೊಂಡಿದ್ರೆ ಆ ಗೌರ್ಮೆಂಟ್ ಕೆಲಸಕ್ಕೆ, ನೀವು ಅಂಥವ್ರೆಲ್ಲ ಏನು ಮಾಡಬೇಕು ಅಂದರೆ ನಿಮ್ಮ ಫ್ಯಾಮಿಲಿ ಮತ್ತು ನೀವು ಸಪ್ರೇಟಾಗಿ, ಅರ್ಥ ಆಯ್ತಾ, ರೇಷನ್ ಕಾರ್ಡಲ್ಲಿ ಈಗ ನೀವು ಒಬ್ಬರಿಂದ ಇಡೀ ಫ್ಯಾಮಿಲಿಗೆ ರೇಷನ್ ಕಾರ್ಡ್ ಏನಾಗುತ್ತೆ ಅಂದರೆ ಒಂದು ಎ ಪಿ ಎಲ್ ಕಾರ್ಡ್ಗೆ ಕೋರುವಂಥ ಒಂದು ಚಾನ್ಸಸ್ ಇರ್ತದೆ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ನೀವೇನಾದರೂ ಗೌರ್ಮೆಂಟ್ ಕೆಲಸವನ್ನು ತೊಗೊಂಡಿದ್ರೆ, ಸರ್ಕಾರಿ ಕೆಲಸವನ್ನು ತೊಗೊಂಡಿದ್ರೆ, ನೀವು ಸಿಂಪಲ್ ಆಗಿ ಮಾಡಬೇಕಾಗಿರುವಂಥ ಒಂದು ಕೆಲಸ ಏನಪ್ಪ ಅಂದರೆ ನೀವು ಆ ರೇಷನ್ ಕಾರ್ಡನ್ನು ಡಿಲೀಟ್ ಆಗಿ ಮತ್ತೆ ರೇಷನ್ ಕಾರ್ಡ್ ಎ ಪಿ ಎಲ್ಗೆ ನೀವು ಮಾಡಿಸ್ಕೊಂಡ್ರೆ ತುಂಬ ಉತ್ತಮ ಅಂತ ಹೇಳ್ಬೋದು. ಯಾವುದೇ ರೀತಿಯ ಯಾರಿಗೂ ಸಹ ತೊಂದರೆ ಆಗೋದಿಲ್ಲ. ನಿಮ್ಮ ಫ್ಯಾಮಿಲಿನೂ ಸೇಫ್ ಆಗಿರ್ತದೆ, ನೀವು ಸಹ ಸೇಫ್ ಆಗಿರ್ತೀರ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಕೆಲಸ ಸಿಕ್ಕಿದೆ ಅಂದರೆ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಒಂದು ಎ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದ್ರು ತುಂಬ ಉತ್ತಮ. ಇಲ್ಲ ಅಂದರೆ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲ ಬಿ ಪಿ ಎಲ್ ಕಾರ್ಡ್ ಇರುವಂಥದ್ದು ಡೈರೆಕ್ಟಾಗಿ ಎ ಪಿ ಎಲ್ಗೆ ಕನ್ವರ್ಟ್ ಆಗುವಂಥ ಒಂದು ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಂಡು ನೀವೇನು ಮಾಡ್ತೀರ ಅಂದರೆ ನಿಮ್ಗೇನಾದ್ರು ಸರ್ಕಾರಿ ಕೆಲಸ ಏನಾದರೂ ಇದ್ರೆ, ಅರ್ಥ ಆಯ್ತಾ, ಗೌರ್ಮೆಂಟ್ ಕೆಲಸ ಏನಾದರೂ ಇದ್ದರೆ ದಯವಿಟ್ಟು ನೀವೇನು ಮಾಡ್ತೀರ ಅಂದರೆ ದಯವಿಟ್ಟು ಕೂಡಲೇ, ಅರ್ಥ ಆಯ್ತಾ, ಎ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋರು ತುಂಬ ಉತ್ತಮ. ಡಿಲೀಟ್ಗೆ ಬಿಟ್ಟಿದ ತಕ್ಷಣ ತಿದ್ದುಪಡಿಗೆ ದಯವಿಟ್ಟು ಡಿಲೀಟ್ ಮಾಡಿಸ್ಕೊಬೇಡಿ. ಅರ್ಥ ಆಯ್ತಾ? ನಿಮಗೆ ಸರ್ಕಾರಿ ಕೆಲಸ ಆಗಿದ್ದರೆ, ನೀವೇನೋ ಆಲ್ರೆಡಿ ವರ್ಕ್ ಮಾಡ್ತಿದ್ರೆ ಈ ಥರ ಮಾಡಿ. ಅರ್ಥ ಆಯ್ತಾ? ಇಲ್ಲಾಂದ್ರೆ ನಿಮ್ಮ ಫ್ಯಾಮಿಲಿಗೆ ತುಂಬ ಹೊಡೆತ ಬೀಳುವಂಥ ಒಂದು ಚಾನ್ಸಸ್ ಹೆಚ್ಚಾಗಿ ಇರ್ತದೆ. ಸೊ ಅದೇ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು 6ನೇ ಪಾಯಿಂಟ್ ಯಾವುದು ಅಂದರೆ ಐಷಾರಾಮಿ ಕಾರುಗಳನ್ನು ಹೊಂದಿರಬಾರದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಸಹ ಸಿಕ್ಕಾಪಟ್ಟೆ ಜನಕ್ಕೆ ಇದರ ಬಗ್ಗೆ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಸುಮಾರು ಕಾರುಗಳನ್ನ ಇಟ್ಕೊಂಡಿರ್ತಾರೆ. ಬಟ್ ಎಂತಹ ಕಾರ್ಗಳಿದ್ರೆ ಒಂದು ಆಟೋಮೆಟಿಕ್ಕಾಗಿ ಬಿ ಪಿ ಎಲ್ ಕಾರ್ಡ್ ಇದ್ರೂ ಎ ಪಿ ಎಲ್ಗೆ ಯಾವ ರೀತಿ ಕನ್ವರ್ಟ್ ಆಗುತ್ತಾ, ಇಷ್ಟೇ ಸಿಂಪಲ್. ಅರ್ಥ ಆಯ್ತಾ? ನಿಮ್ಗೇನಾದರೂ ಐಷಾರಾಮಿ ಕಾರ್ಗಳು, ಒಂದು ಸಣ್ಣ ಪುಟ್ಟ ಕಾರ್ಗಳಿದ್ರೆ ಏನೂ ಸಮಸ್ಯೆಗಳಾಗೋದಿಲ್ಲ. ತುಂಬ ಐಷಾರಾಮಿ ಕಾರ್ಗಳನ್ನು ಯಾರೆಲ್ಲ ತೊಗೊಂಡಿರ್ತೀರೋ ಅಂಥವ್ರದ್ದು ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ಏನಾದರೂ ಇದ್ದರೆ, ಅರ್ಥ ಆಯ್ತಾ, ಬಿ ಪಿ ಎಲ್ ಏನಾದರೂ ಇದ್ದರೆ ಅದಕ್ಕೆ ಮಾಮೂಲಿ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗುವಂಥ ಒಂದು ಚಾನ್ಸಸ್ ಇರ್ತದೆ. ಇಲ್ಲ ಅಂದರೆ ಡೈರೆಕ್ಟಾಗಿ ಕ್ಯಾನ್ಸಲ್ ಆಗಿರುವಂಥ ಒಂದು ಸಸ್ಪೆಂಡ್ ಮಾಡುವಂಥ ಒಂದು ಚಾನ್ಸಸ್ ಹೆಚ್ಚಾಗಿ ಇರ್ತದೆ. ಇತ್ತೀಚಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಏನು ಮಾಡ್ತಾ ಇದ್ದಾರೆ ತುಂಬ ಕ್ಯಾನ್ಸಲ್ ಮಾಡುವಂಥದ್ದು
ಪರಿಸ್ಥಿತಿಗೆ ತಂದು ಇಡ್ತಾ ಇದ್ದಾರೆ ನಮ್ಮ ಸರ್ಕಾರದಿಂದ. ಸಿಕ್ಕಾಪಟ್ಟೆ ಒಂದು ಮಂತ್ಲಿ ಸಿಕ್ಕಾಪಟ್ಟೆ ಜನ ಲಿಸ್ಟ್ ಬರ್ತಿದೆ, ಅರ್ಥ ಆಯ್ತಾ? ಒಂದು ಡಿಸ್ಟಿಕ್, ಒಂದು ತಾಲೂಕಿಂದ ಯಾರ್ಯಾರ್ದು ರೇಷನ್ ಕಾರ್ಡ್ ಡಿಲೀಟ್ ಆಗಿದೆ, ಅದೇ ರೀತಿ ಯಾವೆಲ್ಲ ಒಂದು ಕಾರ್ಡ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಅಂತ ಪ್ರತಿ ತಿಂಗಳು ಸಹ ಅಪ್ಡೇಟನ್ನು ಮಾಡ್ತಾ ಇರ್ತಾರೆ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದ್ರೆ, ಕ್ಯಾನ್ಸಲ್ ಆಗಿದ್ರೆ ನೀವೇನು ಮಾಡಬೇಕು ಅಂದರೆ ಒಂದು ಆಹಾರ ಇಲಾಖೆ ಒಂದು ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ. ನೀವು ಒಂದು ರೇಷನ್ ಕಾರ್ಡ್ ರನ್ನಿಂಗಲ್ಲಿ ಇದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅಂತ ಅದರ ಲಿಸ್ಟ್ ಇರ್ತದೆ, ಪಟ್ಟಿಯನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರು, ನಿಮ್ಮ ಫ್ಯಾಮಿಲಿ ಹೆಡ್ ಹೆಸರನ್ನು ಸಹ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ವಿಸಿಟ್ ಮಾಡಿ ನೋಡಬಹುದು. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಲಾಸ್ಟ್ ಕ್ವಶನ್ ಯಾವುದು ಅಂದರೆ, ಲಾಸ್ಟ್ ಕಂಡೀಷನ್ಸ್ ಯಾವುದು ಅಂದರೆ, ಒಂದೇ ಮನೆಯಲ್ಲಿ ಇಬ್ಬರಿಗೆ 2 ರೇಷನ್ ಕಾರ್ಡ್ ಕೊಡುವುದಿಲ್ಲ, ಅರ್ಥ ಆಯ್ತಾ? ಇದು ಅವ್ರ ಕಂಡೀಷನ್, ಅರ್ಥ ಆಯ್ತಾ? ಈಗ ಒಂದೇ ಮನೆಯಲ್ಲಿ ಈಗ ಫ್ಯಾಮಿಲಿ 2 ಇರ್ತವೆ, ಅರ್ಥ ಆಯ್ತಾ? ಈಗ ಅಣ್ಣ ತಮ್ಮಂದಿರು ಇಬ್ಬರೂ ಸಹ ಒಂದೇ ಮನೇಲಿ ಇರ್ತಾರೆ. ಅಣ್ಣ ರೇಷನ್ ಕಾರ್ಡ್ ಬೇರೆದು ಮಾಡಿಸ್ಕೊಬಿಟ್ಟಿರ್ತಾನೆ. ಬಟ್ ಆದರೆ ತಮ್ಮ ಏನಾದರೂ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂದ್ರೆ ಅಪ್ಲಿಕೇಶನ್ ಏನಾದರೂ ಹಾಕಿದ್ರೆ ಕೆಲವೊಂದು ಸರಿ ಕರೆಂಟ್ ಬಿಲ್ ಕೇಳುವಂಥ ಒಂದು ಚಾನ್ಸಸ್ಸು ಹೆಚ್ಚಾಗಿರ್ತದೆ. ಇನ್ನು ಕೆಲವೊಂದು ಸರಿ ಇನ್ನೊಂದು ಮನೆ ತೋರಿಸ್ಬೇಕು ಅನ್ನೋ ಒಂದು ಕ್ರಿಟಿಕಲ್ ಕಂಡೀಷನ್ಸ್ ಎದುರು ಆಗಬಹುದು, ಅರ್ಥ ಆಯ್ತಾ? ಅವರೇನಾದರೂ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ರೆ ತುಂಬ ರಿಸ್ಕ್ ಆಗ್ಬಹುದು. ಅಕಸ್ಮಾತ್ ಏನಾದರೂ ಅವ್ರ ಫ್ಯಾಮಿಲಿ ಸಪ್ರೇಟ್ ಆಗಿದ್ರೆ ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಕೊಟ್ಟೇ ಕೊಡ್ತಾರೆ. ಇದರಲ್ಲಿ ಯಾವುದೇ ರೀತಿ ಒಂದು ಸಂಶಯಗಳಿಲ್ಲ, ಅರ್ಥ ಆಯ್ತಾ? ನೀವು ಬಾಡಿಗೆ ಮನೆಯಲ್ಲಾದರೂ ಇರಿ ಅಥವಾ ಸ್ವಂತ ಮನೆಯಲ್ಲಾದರೂ ಇರಿ, ನಿಮ್ಮದು ಕರೆಂಟ್ ಬಿಲ್ಲು ಮತ್ತು ನಿಮ್ಮದು ಬಾಡಿಗೆ ಮನೆ ತೋರಿಸಿದ್ರೆ ಅವ್ರಿಗೆ ಅವರು ಆರಾಮಾಗಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಒಂದು ರೇಷನ್ ಕಾರ್ಡ್ ತಲುಪಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸಹ ರಿಜೆಕ್ಟ್ ಆಗೋದಿಲ್ಲ, ಅರ್ಥ ಆಯ್ತಾ? ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ನೀವು ಈ ಒಂದು ಎಲ್ಲ ಕಂಡೀಷನ್ಸ್ಗಳನ್ನ ತಿಳ್ಕೊಂಡು ಆದಮೇಲೆ ನೀವೇನಾದರೂ ಇದಕ್ಕೆ ಒಳಪಟ್ಟಿದ್ರೆ, ಅರ್ಥ ಆಯ್ತಾ? ಒಳಪಟ್ಟಿದ್ರೆ APL ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ, ಅರ್ಥ ಆಯ್ತಾ? ಒಳಪಟ್ಟಿಲ್ಲ ಅಂದರೆ ನೀವೇನು ಮಾಡ್ತೀರಾ, ಒಂದು BPL ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಅವಕಾಶವನ್ನು ಇರ್ತದೆ, ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಸಹ ಒಂದು ರಿಸ್ಕ್ ಆಗೋದಿಲ್ಲ, ಏನೂ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಈ ಒಂದು ಕಂಡೀಷನ್ಸ್ಗಳನ್ನು ನೀವು ಒಳಪಟ್ಟಿದ್ರೆ APLಗೆ ಹಾಕಿಸ್ಕೊಳ್ರಿ, ಇಲ್ಲ ಅಂದರೆ BPLಗೆ ಹಾಕಿಸ್ಕೊಳ್ರಿ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸುಮ್ಮನೆ ಸಮಯ ವ್ಯರ್ಥ ಮಾಡ್ಕೊಳ್ಬೇಡಿ, ಅರ್ಥ ಆಯ್ತಾ? ಇದು ನನ್ನ ರಿಕ್ವೆಸ್ಟ್. ಯಾಕೆ ಅಂದರೆ ಎಷ್ಟೋ ಜನ ಅವ್ರ ಕಂಡೀಷನ್ಸ್ಗಳು, ಈ ಕಂಡೀಷನ್ಸ್ಗಳು ಗೊತ್ತೇ ಇರೋದಿಲ್ಲ, ಅರ್ಥ ಆಯ್ತಾ? ಎಷ್ಟೋ ಜನಕ್ಕೆ ಏನಾಗುತ್ತೆ, ಏನು ಪ್ರಾಬ್ಲಮ್ ಆಗುತ್ತೆ. ಈಗ ನಮ್ಮ ಹತ್ರ 6 ಹೆಕ್ಟೇರಷ್ಟು ಭೂಮಿ ಇದೆ, ಏನಾಗುತ್ತೆ BPL ಕಾರ್ಡ್ಗೆ ಅರ್ಜಿ ಹಾಕೊಳ್ಳೋಣ ಅಂತ ಎಷ್ಟೋ ಜನ ಟ್ರೈ ಮಾಡೋದಕ್ಕೆ ಹೋಗ್ತೀರಾ. ಅದೇನಾಗುತ್ತೆ, ಸುಮ್ಮನೆ BPL ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಮತ್ತೆ 3 ವರ್ಷ 2 ವರ್ಷ 1 ವರ್ಷ ವೆಯ್ಟ್ ಮಾಡ್ತೀರಾ. ಅನಂತರ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ರಿಜೆಕ್ಟ್ ಮಾಡಿ ಬಿಸಾಕ್ತಾರೆ. ಅನಂತರ ನೀವು ಕಾದಿರುವಂಥ ಒಂದು ಟೈಮ್ ಇದೆಯಲ್ಲ, ಸಿಕ್ಕಾಪಟ್ಟೆ ವ್ಯರ್ಥ, ಅರ್ಥ ಆಯ್ತಾ? ಅದ್ರ ಬದಲು ನೀವು APL ರೇಷನ್ ಕಾರ್ಡ್ ಏನಾದರೂ ಮಾಡಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಗೇನು ಸಮಸ್ಯೆನೇ ಆಗೋದಿಲ್ಲ, ಅರ್ಥ ಆಯ್ತಾ? ನೀವು APL ಕಾರ್ಡಲ್ಲಿ ಒಂದು ಅನುಕೂಲಗಳು ಏನು ಬರ್ತಾವೋ ಸ್ವಲ್ಪ ಅದು ಡಿಫ್ರೆಂಟ್ ಆಗಿರ್ತದೆ ಅಷ್ಟೇ. BPL ಕಾರ್ಡ್ಗೂ APL ಕಾರ್ಡ್ಗೂ ಸ್ವಲ್ಪ ವ್ಯತ್ಯಾಸಗಳಿರ್ತದೆ, ಅರ್ಥ ಆಯ್ತಾ? ಈಗ BPL ಕಾರ್ಡ್ಗೆ ಫ್ರೀಯಾಗಿ ರೇಷನ್ ಕೊಟ್ಟರೆ ನೀವೇನಾದರೂ ರೇಷನ್ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ನೀವು ಅಕ್ಕಿ ಅಂದರೆ ಹಣವನ್ನು ಕೊಟ್ಟು ನೀವು ಅಕ್ಕಿಯನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಕೆಲವೊಂದು ಹಾಸ್ಪಿಟ್ಲ್ ಒಂದು ಫೆಸಿಲಿಟೀಸ್ ಆಗಿರ್ಬೋದು, ಇಂತಹ ಒಂದು ಸಮಯದಲ್ಲಿ ನಿಮಗೆ ಒಂದು 35% ಅಷ್ಟು ನಿಮಗೆ 5 ಲಕ್ಷದಲ್ಲಿ ಒಂದು 1.5 ಲಕ್ಷದಷ್ಟು ನಿಮಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಥರ ಸಿಗುತ್ತೆ APL ಕಾರ್ಡ್ ಇರೋರಿಗೆ ಮಾತ್ರ, ಅರ್ಥ ಆಯ್ತಾ? BPL ಕಾರ್ಡ್ ಇದ್ದರೆ ನಿಮ್ಗೆ ಏನಾಗುತ್ತೆ, ಒಂದು 5 ಲಕ್ಷದ ಗಂಟ ಒಂದು ಹೆಲ್ತ್ ಇನ್ಶೂರೆನ್ಸ್ ಇಡೀ ಫ್ಯಾಮಿಲಿಗೆ ಇರುತ್ತದೆ, ಅರ್ಥ ಆಯ್ತಾ? ಇದೊಂದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಓಕೆ, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥದ್ದು ಪ್ರಯತ್ನ ಮಾಡ್ತೀನಿ. ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್, ನೆಕ್ಸ್ಟ್ ಹೋದಲ್ಲಿ ಸಿಗೋಣ.